ಈ ಆಯೋಜನೆಯನ್ನು ಮಾಡಿದ್ದಾರೆ. ತಮಗೆ ಸಂಪೂರ್ಣ ಭಾರತ ದರ್ಶನದ ಕಂಡಿರಬೇಕಿಲ್ಲಿ. ಅಂದರೆ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಕಂಡಂಥ ಎಲ್ಲ ವಸ್ತುಗಳು ಇಲ್ಲಿವೆ. ತಮಗೇನು ಅನ್ನಿಸ್ತು ಮೇಡಮ್ ನೋಡಿ? ಚಲೋ ಅನಿಸ್ತು. ಯಾಕಂದ್ರೆ ಏನು ಕಟ್ಟಿದಾಯ್ತು, ಖಾದಿದಾಯ್ತು, ಆಮೇಲೆ ರಾಜಸ್ಥಾನಿ ಎಷ್ಟೊಂದು ಐಟಮ್ಸ್ ಏನೇನು ತೊಗೊಂಡು ಬಂದಾಗ ಚಲೋ ಅನಿಸ್ತು. ಜನನು ಇಲ್ಲಿ ಬಂದಾಗ ಖರೀದಿ ಮಾಡಕತ್ತಾರೆ. ಇನ್ನು 1 ತಿಂಗಳ ಮಟ್ಟಿಗೆ ಮೋಸ್ಟ್ಲಿ ಸೇಲ್ ನಡೆಯಬೇಕು. ಎಲ್ಲರೂ ಇಲ್ಲಿ ಬರ್ತಾರೆ ಅಂತ ಅಂದ್ಕೊಳ್ತೀನಿ. ತಾವು ಸಾರ್ವಜನಿಕರಿಗೆ ಏನು ಕರೆ ಕೊಡ್ತೀರಿ ಈ ಸಂದರ್ಭದೊಳಗೆ? ಬಂದು ವಿಸಿಟ್ ಮಾಡಿ ನೋಡಿರಿ. ಈಗೆಲ್ಲ ರಾಜಸ್ಥಾನ ಆಮೇಲೆ ಏನೋ ವುಲನ್ ಐಟಮ್ಸ್ ಇವು, ಆಮೇಲೆ ಮನೆಗೆ ಪ್ಲೇಟ್ಸ್ ಇವೆಲ್ಲ ಬಂದು ಹೋಗ್ರಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಖರೀದಿ ಮಾಡಿರಿ. ವೀಕ್ಷಕರೇ, ಧಾರವಾಡದ ಅಭಿವೃದ್ಧಿ ಹರಿಕಾರ ಆದ ನಂತರ MLA ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿ ಆದಂಥ ಶಿವಲೀಲಾ ಕುಲಕರ್ಣಿ ಅವರು ಈ ಮೇಳವನ್ನು ಉದ್ಘಾಟಿಸಿ ನಮ್ಮ ಚಾನೆಲ್ ಜೊತೆ ಮಾತನಾಡಿದರು. ಧಾರವಾಡದ ಎಲ್ಲರೂ ಹಿರಿಯರಿಂದ ಹಿಡ್ಕೊಂಡು ಹಿರಿಯರವರೆಗೂ ಎಲ್ಲರಿಗೂ ಅನುಕೂಲ ಆಗುವಂಥ ಇಲ್ಲಿ ಯಾವುದೇ ಗೃಹೋಪಯೋಗಿ ವಸ್ತುಗಳು ಸಿಗುತ್ತವೆ. ತಾವು ದಯವಿಟ್ಟು ಎಲ್ಲರೂ ಬರಬೇಕು, ಈ ಮೇಳಕ್ಕೆ ಬಂದು ತಮಗೆ ಇಷ್ಟವಾದಂಥ ಒಂದು ಎಲ್ಲ ವಸ್ತುಗಳನ್ನು ಖರೀದಿ ಮಾಡಬೇಕು, ಸಂತೋಷ ಪಡಬೇಕು. ವೀಕ್ಷಕರೇ, ಇವತ್ತು ನಾವು ಧಾರವಾಡದ ಹೃದಯ ಭಾಗ ಮಧ್ಯಭಾಗದಲ್ಲಿನ ಕಡಪ ಮೈದಾನದಲ್ಲಿ ಇದ್ದೇವೆ. ಕಡಪ ಮೈದಾನದ ವಿಶೇಷ ಏನೆಂದರಪ್ಪ, ಇವತ್ತು ನೋಡಿರಿ, ಇವತ್ತು ಈ ರಂಗರಂಗಾದ ಒಂದು ಈ ಫ್ಯಾಷನ್ ಮೇಳ ಒಂದು ಆಗಲಿ, ಇಲ್ಲಿ ಎಲ್ಲ ರೀತಿಯ ಒಂದು ವಿವಿಧ ವಸ್ತ್ರಾಭರಣ ಆಗಲಿ, ವಿವಿಧ ವಸ್ತುಗಳ ಬಗ್ಗೆ ಆಗಲಿ ಒಂದು ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಅಂತ ಮಾಡಿದ್ದಾರೆ. ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗೆಲ್ಲ ಡಿಫ್ರೆಂಟ್ಸ್ ನಿಮಗೆ ಏನು ಬೇಕು ಎಲ್ಲ ರೀತಿಯ ವಸ್ತುಗಳನ್ನು ಸಿಗುತ್ತೆ. ಇದನ್ನು ಮಾಡಿದವರು ಈ ಮೇಳವನ್ನು ಆಯೋಜಿಸಿದವರು ಜನಸ್ನೇಹಿ ಫೌಂಡೇಶನ್ ಧಾರವಾಡದವರು. ಈ ಜನಸ್ನೇಹಿ ಫೌಂಡೇಶನ್ ಧಾರವಾಡದವರು ಬರೀ ಇಂಥ ಮೇಳಗಳನ್ನೇ ಮಾಡೋದಲ್ಲ, ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅವರು ಸಾಮಾಜಿಕ ಆರೋಗ್ಯಕರ ಕಾಳಜಿಯನ್ನು ಮಾಡ್ತಾಯಿದ್ದಾರೆ, ರಕ್ತದಾನ ಶಿಬಿರಗಳನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಈ ಶಾಲಾ ವಿದ್ಯಾರ್ಥಿಗಳಿಗೆ ಡ್ರೆಸ್ಸು, ಸ್ಕೂಲು ಫೀಸು ಅಥವಾ ಇನ್ನಿತರ ಈ ಪಠ್ಯೇತರ ವಿಷಯಗಳಿಗೆ ಆ ಪ್ರತಿಭಾವಂತ ಹುಡುಗರಿಗೆ ಅವರು ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮ ಮಾಡ್ತಾಯಿದ್ದಾರೆ. ಈಗ ನಮ್ಮ ಜೊತೆ ಈ ಧಾರವಾಡದ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಅಧ್ಯಕ್ಷರೂ ಆದಂಥ ಮತ್ತು ಈ ಜನಸ್ನೇಹಿ ಫೌಂಡೇಶನ್ ವೇದಿಕೆ ಅಧ್ಯಕ್ಷರೂ ಆದಂಥ ಶ್ರೀ ಬಸವರಾಜ್ ಜಾಧವ್ ಅವರಿದ್ದಾರೆ. ಅವ್ರನ್ನೇ ನಾವು ನೇರವಾಗಿ ಈಗ ಮಾತಾಡಿಸೋಣ. ಸರ್, ಈ ಜನಸ್ನೇಹಿ ಫೌಂಡೇಶನ್ ಬಗ್ಗೆ, ನಿಮ್ಮ ಬಗ್ಗೆ, ಆಮೇಲೆ ಈ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಬಗ್ಗೆ ಮಾಹಿತಿ ಕೊಡಿ ನಮ್ಮ ಚಾನೆಲ್ ಮುಖಾಂತರ ಸಾರ್ವಜನಿಕರಿಗೆ. ಏನು ಜನಸ್ನೇಹಿ ಫೌಂಡೇಶನ್ ಅಂಕಿ ಹಲವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊತ ಬಂದೈತಿ. ಕಳೆದ ನಾವಂಕಿ ಆಲ್ಮೋಸ್ಟ್ ಒಂದು 23 ಸಂಘದ ಅಧ್ಯಕ್ಷರಿರ್ಬೋದು. ನಾನು ಎಲ್ಲ ಸಂಘದ ವತಿಯಿಂದನೂ ಆಲ್ರೆಡಿ ನಾವೆಲ್ಲನೂ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದ್ದೇವೆ. ಇದು ಕೂಡ ಇದು ಇಂಡಿಯನ್ ಕ್ರಾಫ್ಟ್ ಹಾಕೋ ಉದ್ದೇಶ ಏನಪ್ಪ ಅಂತಂದ್ರೆ, ಮಾರ್ಕೆಟ್ನಾಗ ಒಂದು ಶರ್ಟ್ ತೊಗೊಳಕ್ಕೆ ಹೋದ್ರೆ 500,000 2,000 ಇಲ್ಲಿ ಖಾದಿ ಈಗ ಅಂದ್ರೆ ಖಾದಿ ಸಿಸ್ಟಮ್ನಾಗ ಇರ್ತಾವೆ. ಇವತ್ತು ಒಂದು 200 ರೂಪಾಯಿ 200 ರೂಪಾಯಿ ಸಿಗ್ತಾವೆ. ಅಂದ್ರೆ ಬಡ ಮಂದಿಗೆ ಏನೇನು ಅನುಕೂಲ ಆಗ್ತೈತಿ, ಏನೇನು ಸಸ್ತಾದಾಗ ಸಿಗ್ತೈತಿ ಅವಷ್ಟು ವಸ್ತುಗಳು ಇವತ್ತು ಇಲ್ಲಿ ಸಿಗ್ತೈತಿ. ಅಂದರೆ ನಮ್ದು ಯಾವಾಗಲೂ ಜನಸ್ನೇಹಿ ಫೌಂಡೇಶನ್ ಅಂದರೆ ಜನರಿಗಾಗಿ ಇರುವಂಥ ಫೌಂಡೇಶನ್ನ ಜನಸ್ನೇಹಿ ಫೌಂಡೇಶನ್. ಹೀಗಾಗಿ ಬಡ ವರ್ಗದ ಜನರಿಗೆ ಅನುಕೂಲ ಆಗಲಿ ಅಂತ ಅನ್ನುವಂಥ ಒಂದು ಉದ್ದೇಶದಾಗ ಇವತ್ತು ನಾವು ಇದನ್ನು ಎಕ್ಸಿಬಿಷನ್. ಆತ್ಮೀಯ ಗೆಳೆಯರವರು ಬಸವರಾಜ್ ಜಾಧವ್ ಅಂತೇಳಿ ಜನಸ್ನೇಹಿ ಫೌಂಡೇಶನ್ ಹಾಕಿ ಅವರ ಸುಮಾರು 3-4 ವರ್ಷ ಆಯಿತು. ಅದರಿಂದ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಗಳಾಗಲಿ, ಪಠ್ಯಪುಸ್ತಕಗಳನ್ನು ಕೊಡುವಂಥದ್ದಾಗಲಿ, ಆಮೇಲೆ ರಕ್ತದಾನ ಶಿಬಿರ ಮಾಡುವಂಥದ್ದಾಗಲಿ, ಅವರ ಫೌಂಡೇಶನ್ ವತಿಯಿಂದ ಬಡಬಗ್ಗರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಇತ್ತು ಅಂತಂದರೆ ಅಲ್ಲಿ ಹೋಗಿ ನಿಲ್ಲುವಂಥ ಕೆಲಸವನ್ನು ಅವರು ಕೂಡ ಕಾರ್ಯಮುಖರಾಗಿರ್ತಾರೆ. ಮತ್ತು ಇನ್ನುಳಿದ ಸಾರ್ವಜನಿಕ ಇದರೊಳಗಂತೂ ಅವರು ಹಲವಾರು ಚಟುವಟಿಕೆಗಳನ್ನು ಮಾಡ್ತಾರೆ, ಅನುಕೂಲ ಆಗಲಿ ಅಂತೇಳಿ. ಆ ದೃಷ್ಟಿಯಿಂದ ಈ ಸಲ ಪ್ರಪ್ರಥಮ ಬಾರಿಗೆ ಜನಸ್ನೇಹಿ ಫೌಂಡೇಶನ್ ವತಿಯಿಂದ ಧಾರವಾಡದಲ್ಲಿ ಒಂದು ಎಕ್ಸಿಬಿಷನ್ ಅಂತ ಏನು ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋಸನ್ನೇ ತೊಂಬರಕ್ಕೆ ಮೂಲ ಕಾರಣೀಭೂತರು ಅಂತೇಕಾಸ ಇವ್ರನ್ನ ಬಸವರಾಜ್ ಜಾಧವ್ ಅವ್ರನ್ನ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಮತ್ತು ಇಲ್ಲಿ ಈ ಒಂದು ಎಕ್ಸಿಬಿಷನ್ದಾಗ ಬಡವರಿಗೆ ಅವ್ರು ಹೇಳ್ದಂಗೆ ಬಡವರಿಗೆ ಗೃಹ ವಸ್ತುಗಳಿಂದ ಹಿಡಿದು
ಎಲ್ಲ ಬಟ್ಟೆಗಳು ಕೂಡ ಇವತ್ತು ಶಾಪಿಂಗಲ್ಲಿ ಅವ್ರು ಹೇಳ್ದಂಗೆ 1000 ರೂಪಾಯಿ 1200 1500 ಮಟ್ಟ ಅದಾವೆ. ಇವತ್ತಿಲ್ಲಿ ಸ್ವದೇಶಿ ಅಂತೇಳಿ ನಾವೇನು ವಸ್ತುಗಳನ್ನ ಬಳಸ್ತೀವಲ್ಲ ಅವೆಲ್ಲ ಭಾಳ ಕಡಿಮೆ ಇದ್ರ ಬೆಲೆಯೊಳಗೆ ಸಿಗ್ತಾವಂತ ಹೇಳ್ಬೋದು. ಆ ಒಂದು ಕಾರ್ಯವನ್ನು ಭಾಳ ಚೆನ್ನಾಗಿ ಮಾಡಲಿಕ್ಕೆ ಅವರೇ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ. ಅದಕ್ಕಾಗಿ ಈಗ ನಮ್ಮ ಜೊತೆ ಈ ಮೇಳದಲ್ಲಿ ಯಾವ್ಯಾವ ರಾಜ್ಯದ ವಿವಿಧ ಬಟ್ಟೆಗಳಾಗಲಿ ಅಥವಾ ಯಾವುದೇ ಗೃಹೋಪಯೋಗಿ ವಸ್ತುಗಳಾಗಲಿ ಏನೇನು ಬಂದಿದ್ದಾವೆ ಅನ್ನೋದು ನೋಡೋಣ ಬನ್ನಿ. यहाँ पे क्या क्या मिलता है आपके दुकान में? मेरा पूरा इसका वास्तु आइटम मिलता है. सब वास्तु आइटम मिलता है. अच्छा अच्छा अच्छा, ये सब वास्तु के लिए इस्तेमाल करते हैं. अच्छा, स्टार्टिंग प्राइस कितना से स्टार्ट है यहाँ पे? मेरे पास 10 रुपये से 500 रुपये तक की आई. 10 रुपये से 500 तक. अच्छा, ये रखने से क्या होता है घर में? ये पहनने से इम्प्रूवमेंट होना, पूजा पाठ में विश्वास बढ़ना, सब पूजा पाठ के लिए होता है. और मुझे यहाँ पे कर्नाटक में 20 साल हो गए. अच्छा, धारवाड़ में 20 साल ही आते हो गए, कृषि मेले में और यहाँ जम्बूसवारी में क्लब में. अच्छा, कैसा लगता है आपको बहुत अच्छा. कर्नाटक का? 20 साल मैंने जवान यही काट दी. अच्छा अच्छा अच्छा, बहुत अच्छा. आप यहीं से बना हूँ. ನೋಡಿದ್ರಲ್ಲ ವಿವಿಧ ಅಂಗಡಿಕಾರರು ಏನು ಹೇಳ್ತಾರೆ, ಕರ್ನಾಟಕ ಕನ್ನಡ ಅಂದವರಿಗೆ ತುಂಬ ಪ್ರೀತಿ ಅಂತೆ. ಅವರ ಯೌವನ ಇಲ್ಲೇ ಕಳೆದಿದ್ದಾರೆ ಅಂತವರು. ಒಂದು 25 ವರ್ಷ ಆಯ್ತಂತೆ ಕರ್ನಾಟಕದಲ್ಲಿ ತಿರುಗಾಡ್ತಾ. ಧಾರವಾಡ ಆಗಲಿ, ಬೆಂಗಳೂರು ಆಗಲಿ, ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಅವರು ಪ್ರಯಾಣ ಮಾಡಿ ಅವ್ರಿಗೆ ತುಂಬಾ ಅವ್ರು ಬಂದಿರೋದು ಉತ್ತರ ಪ್ರದೇಶದಿಂದ ಹರಿದ್ವಾರ್. ಇಲ್ಲಿಯ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. 10 ರೂಪಾಯಿಯಿಂದ 500 ರೂಪಾಯಿವರೆಗೆ. ತಾವು ದಯವಿಟ್ಟು ಬನ್ನಿ, ಖರೀದಿಸಿ ನಿಮ್ಮ ಮನೆಯನ್ನು ಶಾಂತಗೊಳಿಸಲು ಇಲ್ಲಿ ಬೇಕಾದಂಥ वस्तुएं सिगुत्तवे. जी आप कहाँ से हो? उत्तर प्रदेश से. और कितना साल हो गया आपको ये टैटू बनाते हुए? 10 साल से बना रहे हो. अच्छा, धारवाड़ आपको पहली बार या बार बार आते रहते हैं धारवाड़ को? हमारा ग्रुप आता रहता है. हाँ, मैं पहली बार आया हूँ. अच्छा अच्छा अच्छा, कैसा लगता है आपको? अच्छा लगता है, बहुत बढ़िया है. अच्छा, अब ग्राहक लोग कैसा ये करें? अच्छे कस्टमर भी अच्छा है. अच्छा, आप हर एक टैटू बनाते हो? जी जी जी, कोई सा भी टैटू हो. अच्छा, कितना टैटू बनाते हैं सर. अच्छा आपका वगैरह सारा एकदम नया है. प्राइस क्या है आपका? 1 इंच का 300 है. 1 इंच का 300. अच्छा अच्छा अच्छा. इसमें हमारे पास नूडल वगैरह एकदम फ्रेश रहता है, नया नूडल हाँ आता है. हाँ हाँ हाँ. परफेक्ट डिजाइन आएगी सर. जब आप पिक देंगे करेक्ट आता है हमारे. ಅಥವಾ ನೀವು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿನಿಂದ ಬಂದಿದ್ದೀರಿ. ಟ್ಯಾಟೂ ಹಾಕಿಸ್ತಾ ಇದ್ದೀರಿ, ನೋವಾಗಲ್ಲ? हाँ हाँ. और आपकी दुकान में क्या क्या मिलता है यहाँ पे अभी? हमारी दुकान पे अभी सारे फ्लेवर्स मिलते हैं. गार्लिक का, अच्छा. दाल का, बिल्ली का, पंजाबी मसाला, कॉर्न का, ऑनियन, रागी, पानी पूरी सभी मिलते हैं. ये आप कर्नाटक को पहली बार आए या और पहले से ही आते रहते थे यहाँ पे धारवाड़? नहीं, पहली बार आए. आप पहले बार आए हो? एक बार आ चुके हैं लॉकडाउन के बाद में. अच्छा, लॉकडाउन के बाद कैसा रहा आपका 3 साल लॉकडाउन? अच्छा रहा. अच्छा रहा लॉकडाउन में? लॉकडाउन में घर पे रहे. घर पे रहे फैमिली के साथ? हाँ, फैमिली के. तो अच्छा लगा आपको? अच्छा लगा. और लॉकडाउन चाहते हैं आप? अब नहीं चाहते. नहीं चाहते, क्यों? थोड़ा बिजनेस के लिए, बिजनेस के लिए पैसे कमाने के. कमाने. अच्छा, ಲಾಕ್ಡೌನ್ ಆಗೋದ್ರಿಂದ ಅವರಿಗೆ ಆದಂಥ ಉಪಯೋಗ ಬಹಳ. ಯಾಕಂದರೆ ನಾವು ದೇಶಾದ್ಯಂತ ಪ್ರಯಾಣ ಮಾಡ್ತಾನೆ ಇರ್ತೀವಿ. ಲಾಕ್ಡೌನ್ ಆದ ಸಮಯದಲ್ಲಿ ನಮಗೆ ಕುಟುಂಬದ ಜೊತೆ, ಕುಟುಂಬದ ಸದಸ್ಯರ ಜೊತೆ ನಮಗೆ ಕಾಲ ಕಳೆಯಲು ಸಿಕ್ತು. ಅದಕ್ಕೆ ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಲಾಕ್ಡೌನ್. ನಾವು ಅವ್ರಿಗೆ ಕೇಳಿದೆ, ಮತ್ತೆ ಲಾಕ್ಡೌನ್ ನೀವು ಬಯಸ್ತೀರಾ ಏನಂತ. ಬೇಡ, ತೊಂದರೆ ಆಗುತ್ತೆ ತುಂಬ ಅಂತಾರೆ. पश्चिम बंगाल. उत्तर दिनाजपुर. अच्छा, दीदी क्या बोलते हैं? दीदी भालो है. भालो है. और आपका बिजनेस कैसा है अभी? अच्छा है. अच्छा है. कितना साल हो गया यहाँ पे कर्नाटक को आते हुए? कर्नाटक 10-12 साल हुआ. 10 साल 12 साल हुआ अभी. कैसा लगता है कर्नाटक? कर्नाटक बहुत अच्छा. अच्छा, बंगाल अच्छा है क्या कर्नाटक अच्छा? अपना स्टेट भी अच्छा है. इधर भी, हाँ इधर व्यापार करके खाते हैं. हाँ. लॉकडाउन आपको अच्छा रहा क्या? लॉकडाउन बहुत खराब रहा सर. क्यों? लॉकडाउन में बहुत हालत खराब हुआ. हाँ पैसे को तरस गए. हाँ. लॉकडाउन के बाद थोड़ा ठीक ठाक है. ठीक ठाक चल रहा है. अभी आप यहाँ के लोगों के लिए क्या बोलते हैं? यहाँ कर्नाटक वाले को बहुत बहुत शुक्रिया. बहुत अच्छे लोग यहाँ कर्नाटक के. अच्छा अच्छा. बहुत अच्छा, बहुत.
मैं 10-15 साल हुआ, बहुत अच्छे लोग मिले, अभी कहीं फ्रॉड लोग नहीं मिला। अच्छा, क्या क्या बेचते हैं अभी आपके दुकान में? बच्चों का आइटम सर, बच्चों का जीन्स पैंट वगैरह। अच्छा व्यापार अच्छा है इधर, लोग बहुत अच्छे से। क्या नाम आपका? अरसद। अच्छा, कहाँ से हो आप? गुजरात से। गुजरात से। हमारा अभी देश का प्रधानमंत्री कौन है जी? नरेंद्र मोदी। नरेंद्र मोदी कहाँ वाले? गुजरात से। आपका गांव वाले? जी। आपको कैसा लगता है? आप बहुत अच्छा लगता है बहुत अच्छा लगता है। उन्होंने क्या कुछ किया है देश के लिए? अच्छा। देश के लिए सर, देखिए पूरे विश्व में इंडिया का नाम हो रहा है, हाँ, इससे ज़्यादा क्या चाहिए हमको लोगों को। आपके दुकान में क्या क्या बेचते हैं अभी? आप देखिए इतनी सारी वैराइटीज़ हम लगा के रखे हैं, हाँ। ट्राई कीजिए, अच्छा लगे तो लेके जाइएगा। अच्छा, सब हम लोग होममेड बनाते हैं, मार्केट का नहीं आता है, गुजरात से रहेगा होममेड। अच्छा, ट्राई कीजिए, अच्छा हाँ। लगे तो खुशी से लेके जाइए। हाँ, खुशी से लेके जाइए। आप कहाँ से हो? प्रयागराज, उत्तर प्रदेश। उत्तर प्रदेश से हो। और आपके दुकान का क्या स्पेशलिटी है? स्पेशलिटी ये है कि कटर है, चॉपर है, स्लाइसर वगैरह है, डिफरेंट आइटम है, यूनिक आइटम है हमारे पास। अच्छा, और नारियल खोल सकते हैं उससे? हाँ, कर सकते हैं ना, इजीली होता है। आपको देखिए, कुछ करना दिखाइए। नहीं, कराने की जरूरत नहीं, सीधा लाना है, रोटेट करना है। ऐसा ये आता है, इसको सीधा रखना है, रखकर रोटेट करना है। इजीली ऐसा रोटेट करते जाएंगे, ओपन होता चला जाएगा। पावर प्रेशर नहीं लगाना पड़ेगा, सीधा ओपन करेंगे, ऐसा ओपन हो गया। इसके अंदर जो डस्ट आएगा यहाँ से स्टिक रहेगा, बैक साइड ऐसा पुश करेंगे, सर जो डस्ट है इसका निकल जाएगा। इसके बाद ये पानी का पीने का भी काम करके देता है। आपको लगाकर पीना है, ऐसा पानी पी सकते हो, ग्लास वगैरह में निकाल सकते हो। आपका नाम क्या है? मुकेश चंद वर्मा, आप कहाँ से हो? यूपी से, हाथरस से जिला। अच्छा, आपके दुकान के बारे में बोलिए, क्या स्पेशलिटी बनाते हो? स्पेशल ड्राई फ्रूट हलवा हमारा केरल का। ड्राई फ्रूट हलवा। ये खून को बढ़ाता है, दिल पे ताकत देता है, पेट को साफ रखता है। अच्छा अच्छा, ये खाने से। करता है। अच्छा, और शुगर के बारे में क्या कहते हैं आप? ये जागरी का है, ये शुगर बढ़ता चावल से बढ़ता, हाँ। जागरी से शुगर नहीं बढ़ता। जैगरी मतलब आपके पास है? बेला 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 बेला। हाँ, अच्छा अच्छा उससे अच्छा। बनाते और शहद डालते इसमें। हाँ। इसमें अंजीर डलता, खजूर डलता, ड्राई फ्रूट डलता, किशमिश डलती, मुनक्का डलते, उसके बाद में बनाया जाता। ಅಂಗಡಿ ಸ್ಪೆಷಾಲಿಟಿ ಏನಪ್ಪ ಅಂದ್ರಪ್ಪ, ಕೇರಳದ ಒಂದು ಪ್ರಸಿದ್ಧ ಇಲ್ಲಿ ಮಿಠಾಯಿಗಳನ್ನು ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಅವರು ಮೂಲತಃವಾಗಿ ಉತ್ತರ ಪ್ರದೇಶನವರು. ಆದರೆ ನಾವು ಕೇಳಿದೆ ಅವರಿಗೆ, ಎಲ್ಲ ಕಡೆ ಈಗ ಶುಗರ್ ಬರ್ತಾ ಇದೆ, ಶುಗರ್ಗಾಗಿ ತಾವು ಏನಾದರೂ ಕ್ರಮ ತೆಗೆದುಕೊಂಡಿದ್ರೇನಂತ. ಇಲ್ಲ, ನಾವು ಸಕ್ಕರೆಯನ್ನು ಬಳಸೋದಿಲ್ಲ, ಇವರ ಆಯುರ್ವೇದಿಕ್ ಬೆಲ್ಲವನ್ನು ಬಳಸ್ತೀವಿ. ಇದರಲ್ಲಿ ಇದು ಒಂಥರ ಆಯುರ್ವೇದಿಕ್ ಆಗಿ ಕೆಲಸ ಮಾಡುತ್ತೆ. ನಾವು ಸಕ್ಕರೆ ರೋಗ, ಶುಗರನ್ನು ಕಾಳಜಿ ವಹಿಸಿನೇ ಇದನ್ನು ಮಾಡಿದ್ದು. ದಯವಿಟ್ಟು ನಾವು ಅವ್ರು ಹೇಳ್ತಾರೆ, ಮನವಿ ಮಾಡ್ಕೋತಾರೆ, ದಯವಿಟ್ಟು ಸಾರ್ವಜನಿಕರು ಬರ್ರಿ, ಈ ಆರೋಗ್ಯಕರವಾದ ಒಂದು ಸಿಹಿ ಪದಾರ್ಥವನ್ನು ಖರೀದಿ ಮಾಡಿರಿ. ಶುಗರ್ ಅಂತೂ ಬರಲ್ಲ, ನಾವು 100 ಕೊಡ್ತೀವಿ. ಯಾಕಂದರೆ ಆಯುರ್ವೇದ ಇದರಲ್ಲಿ ಮಿಶ್ರಣ ಇದೆ. ನಾವು ಬನ್ನಿ, ನಮ್ಮ ಸ್ವೀಟನ್ನು ತಿನ್ನಿ, ತಿಂದಾದ ನಂತರ ನಿಮ್ಮ ಅನುಭವನ ಹೇಳಿ ಬಂದು. ಗ್ರಾಹಕರೇ, ಧಾರವಾಡದ ಮಧ್ಯಭಾಗದಲ್ಲಿ ಧಾರವಾಡದ ಜನರ ಅನುಕೂಲಕ್ಕಾಗಿ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಅನುಕೂಲವಾಗಲಿ ಅಂತ ಗೃಹೋಪಯೋಗಿ ವಸ್ತುಗಳ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಮೇಳವನ್ನು ಆಯೋಜಿಸಿದವರು ನಮ್ಮ ಜೊತೆ ಇದ್ದಾರೆ, ನಿಜಗುಣ ಅವರು ಅಂತೇಳಿ. ಈ ಮೇಳವನ್ನು ಆರ್ಗನೈಸ್ ಮಾಡಿದವರು ಅವರು. ಅದಕ್ಕೆ ಅವ್ರ ಜೊತೆನೇ ಮಾತಾಡೋಣ. ಅವರು ಏನು ಧಾರವಾಡ ಜನತೆಗೆ ಏನಕ್ಕೆ ಕರೆ ಕೊಡ್ತಾರೆ ನೋಡೋಣ, ಹಿರಿಯರಿಂದ ಹಿಡಿದು ಹಿರಿಯರಿಗೂ. ನಿಜಗುಣ ಸರ್, ನಮಸ್ಕಾರ. ಏನು ಸರ್ ಇದು? ಸರ್, ನಮ್ಮದು ತುಮಕೂರು ಸರ್. ಇದು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇದು ನಾವು ಪ್ರತಿ ವರ್ಷದಂತೆ ನಾವು ಎಲ್ಲ ಥರದ ನಮ್ಮ ಕರ್ನಾಟಕದಲ್ಲಿ ನಾನಾ ಭಾಗಗಳಲ್ಲಿ ಪ್ರತಿ ವರ್ಷದಂತೆ ಆಗ್ತಾ ಇರ್ತೀವಿ. ಈ ಸರಿ ನಮಗೆ ಜನಸ್ನೇಹಿ ಫೌಂಡೇಶನ್ ಕಡೆಯಿಂದ ಒಂದು ಕರೆ ಬಂದು, ನೀವು ನಮ್ಮ ಧಾರವಾಡದ ಹೃದಯ ಭಾಗದಲ್ಲಿ ನಿಮಗೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ, ದಯವಿಟ್ಟು ಬಂದು ಇಲ್ಲಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದರು. ಸರಿ ಸರ್, ಆಗ್ಬೋದು ಅಂತೇಳಿ ನಮ್ಮ ಬಸವರಾಜ್ ಜಾಧವ್ ಅವರು ಕೇಳ್ಕೊಂಡಾಗ ನಾವು ಒಪ್ಪಿ ಈ ಧಾರವಾಡ ಜನತೆಗೆ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗೋ ಥರ ತುಂಬ ಕಮ್ಮಿ ದರದಲ್ಲಿ ಬಟ್ಟೆಗಳಿಂದ ಇಡ್ಬೋದು, ಗೃಹೋಪಯೋಗಿ ವಸ್ತುಗಳಿರ್ಬೋದು, ನಾನಾ ಥರದಲ್ಲಿ ಇದಾಗೋ ಥರ ಹೆಲ್ಪ್ ಆಗೋ ಥರ ನಾವೊಂದು ಆರ್ಗನೈಸ್ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು ಸುಮಾರು 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. 8 ವರ್ಷದಿಂದ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಈ ಥರ ಎಲ್ಲ ಕಡೆ ಆರ್ಗನೈಸ್ ಮಾಡ್ತಾ ಇದ್ದೀವಿ.
ಸೊ ನಮಗೆ ಹಾಂ ಸರ್ ಯಾವ ರಾಜ್ಯದವರು ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಅತಿ ಹೆಚ್ಚು ಉತ್ತರ ಪ್ರದೇಶ, ಮಧ್ಯಪ್ರದೇಶ್, ಬಿಹಾರ್, ರಾಜಸ್ಥಾನ, ಕರ್ನಾಟಕ, ತೆಲಂಗಾಣ, ಗುಜರಾತ್ ಈ ಥರ ಎಲ್ಲ ದೇಶದ ಎಲ್ಲ ವಿವಿಧ ಅಲ್ಲಿನ ಯಾವುದು ಹ್ಯಾಂಡಿಕ್ರಾಫ್ಟ್ ಫೇಮಸ್ ಇರ್ತದೆ ಆ ಹ್ಯಾಂಡಿಕ್ರಾಫ್ಟ್ನ ನಾವು ಇಲ್ಲಿ ಏನು ಲೋಕಲ್ ಮಾರ್ಕೆಟಲ್ಲಿ ಸಿಗೋದಿಲ್ಲ ಅದನ್ನು ನಾವು ಇಲ್ಲಿ ತಂದು ಪ್ರದರ್ಶನ ಮಾಡಿ ಜನಗಳಿಗೆ ತೋರಿಸಿ ಅವರು ಒಂದು ನೋಡ್ದಂಗೂ ಆಗುತ್ತೆ, ಅವರು ಒಂದು ಹೊಸ ವಸ್ತುಗಳನ್ನ ಕೊಂಡೊಂದಂಗೂ ಆಗುತ್ತೆ. ಆ ರೀತಿ ಅನುಕೂಲ ಆಗುತ್ತೆ. ಎಲ್ಲ ರಾಜ್ಯದ ವಸ್ತುಗಳು ಇದೆ ಸರ್ ನಮ್ಮಲ್ಲಿ. ಇದರಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಾ ಇರೋದು ಸ್ವದೇಶನ ವಿದೇಶನ? ಸರ್ ಎಲ್ಲ ಸ್ವದೇಶಿ, ಯಾವುದೇ ಒಂದು ವಿದೇಶಿ ವಸ್ತುಗಳು ನಮ್ಮಲ್ಲಿ ಸಿಗಲ್ಲ. ನಮ್ಮಲ್ಲಿ ಪಕ್ಕಾ ಸ್ವದೇಶಿ, ಎಲ್ಲ ಕೈಯಿಂದ ಮಾಡಿರ್ತಕ್ಕಂಥವು, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳು, ನುರಿತ ಇವರಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನೇ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಸರ್ ಒಳ್ಳೆಯದಾಗಲಿ, ತುಂಬ ಗ್ರಾಹಕರು ಬರಲಿ, ನಿಮ್ಮ ಒಂದು ಕಾರ್ಯಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಗಲಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಚಾನೆಲ್ ಹಾರೈಸುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಮುಂಬರುವ ಕೆಲವೇ ದಿನಗಳ ಅಂತರದಲ್ಲಿ ಭಾರತದ ಸ್ವಾತಂತ್ರ್ಯೋತ್ಸವ 76ನೇ ಸ್ವಾತಂತ್ರ್ಯ ದಿನೋತ್ಸವ ಆಚರಿಸ್ತಾ ಇದ್ದೀವಿ. ಈ ಆಯೋಜನೆಯಲ್ಲಿ, ಈ ಮೇಳದ ಆಯೋಜನೆಯಲ್ಲಿ ಮುಖ್ಯವಾಗಿ ಸ್ವದೇಶಿ ವಸ್ತುಗಳನ್ನೇ ಮಾತ್ರ ಬಳಕೆ ಆಗ್ತಾ ಇದೆ. ಸ್ವದೇಶಿ ಹಾಗೂ ಕರಕುಶಲ ವಸ್ತುಗಳು. ಇದರದ ಮೇನ್ ಥೀಮ್ ಅಂದರೆ ನಮ್ಮ ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡೋದು. ಮಹಾತ್ಮ ಗಾಂಧೀಜಿಯವರ ಕಂಡ ಕನಸನ್ನು ನಾವು ಹೆಚ್ಚಾಗಿ ನನಸು ಮಾಡೋದೇ ನಮ್ಮ ಉದ್ದೇಶ ಅಂತಾರೆ ವ್ಯವಸ್ಥಾಪಕರು ನಿಜಗುಣ ಅವರು. ಅದಕ್ಕೆ ದಯವಿಟ್ಟು ಸ್ವದೇಶಿ ಪ್ರಿಯರು, ನಮ್ಮ ದೇಶಾಭಿಮಾನಿಗಳು ಈ ಮೇಳದಲ್ಲಿ ಬಂದು ಸ್ವದೇಶಿ ವಸ್ತುಗಳನ್ನು ಹೆಚ್ಚಾಗಿ ಖರೀದಿ ಮಾಡಬೇಕಂತ ಈ ಮೇಳದ ಆಯೋಜಕರು ನಮ್ಮ ಚಾನೆಲ್ ಮುಖಾಂತರ ಕರೆಯನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಹಿರಿಯರು ಬಂದು ಈ ಮೇಳದಲ್ಲಿ ಭಾಗವಹಿಸಿ ತಮಗೆ ಅನುಕೂಲಕ್ಕೆ ತಕ್ಕಂತೆ ಖರೀದಿಗಳನ್ನು ಮಾಡಬೇಕಂತ ನಮ್ಮ ಚಾನೆಲ್ ಮುಖಾಂತರ ನಿಜಗುಣ ಅವರು ಕರೆ ನೀಡಿದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.